ಶಿಕ್ಷಣ ಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸ್ವಲ್ಪನಾದರೂ ಮಾನವೀಯತೆ ಇದ್ದರೆ, ನೈತಿಕತೆ ಇದ್ದರೆ ಇನ್ನೂ ಸಹ ಅವರು ಆ ಸ್ಥಾನದಲ್ಲಿ ಇರ್ತಿರಲಿಲ್ಲ. ದೇಶದಲ್ಲಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಮ್ಮ ಪರೀಕ್ಷೆಯಿಂದ, ನೀವು ನಡೆಸಿರೋ ಅಕ್ರಮ ಪರೀಕ್ಷೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದರೂ ನಿಮಗೆ ಮತ್ತೆ ನಾವೇನೋ ನೀಟ್ ಮರುಪರೀಕ್ಷೆ ಮಾಡಿ ನಾವು ನ್ಯಾಯ ಒದಗಿಸ್ಬಿಟ್ವಿ ಅನ್ನೋ ಒಂದು ಭ್ರಮೆಯಲ್ಲಿದ್ದೀರಾ ಸ್ವಾಮಿ ನೀವು. ಆದರೆ ಇವತ್ತು ಜಂತರ್ ಮಂತರಲ್ಲಿ ಅದೇ ವಿದ್ಯಾರ್ಥಿಗಳು, ನೀಟನ್ನು ಫೇಸ್ ಮಾಡಿರೋ ವಿದ್ಯಾರ್ಥಿಗಳು, ತಮ್ಮ ಮಕ್ಕಳನ್ನು ಕಳ್ಕೊಂಡಿರೋ ಅಪ್ಪ ಅಮ್ಮಂದರು ಎಲ್ಲರೂ ಜಂತರ್ ಮಂತರಲ್ಲಿ ಇವತ್ತು ಹೋರಾಟ ನಿರತರಾಗಿದ್ದಾರೆ ಅವರಿಗಾಗಿರೋ ಅನ್ಯಾಯದ ಕುರಿತು. ಹಾಗೆ ವಿದ್ಯಾರ್ಥಿ ನಾಯಕರು, ನೀವು ಒಬ್ಬ ಸೋನಂ ವಾಂಗ್ಚುಕ್ನನ್ನ ಬಂಧಿಸಿ ಆಸ್ಪತ್ರೆಯಲ್ಲಿ ಇರಿಸಿರ್ಬೋದು, ಆದರೆ ಅದೇ ಸೋನಂ ವಾಂಗ್ಚುಕ್ ನೂರಾರು ವಿದ್ಯಾರ್ಥಿಗಳ ರೂಪದಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ನಿರಂತರವಾಗಿ 23 ದಿನಗಳ ಕಾಲ ವಿದ್ಯಾರ್ಥಿಗಳು ಮತ್ತೆ ಕೆಲವು ಹೋರಾಟಗಾರರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತು ಪಾರ್ಲಿಮೆಂಟ್ ಚಲೋನಲ್ಲಿ ನಿಮಗೆ ಬಿಸಿ ಮುಟ್ಟಿಸಿರ್ಬೋದು. ದೇಶದ ಈ ಅವ್ಯವಸ್ಥೆಗೆ, ದೇಶದ ನಿರುದ್ಯೋಗ ಸಮಸ್ಯೆಗೆ, ಈ ವಿದ್ಯಾರ್ಥಿಗಳ ಅವ್ಯವಸ್ಥೆಗೆ ಸಂಪೂರ್ಣವಾಗಿ ನಿರುದ್ಯೋಗ ಮತ್ತೆ ಒಂದು ಅಶಿಕ್ಷಣದಕ್ಕೆ ಕಾರಣವಾಗಿರೋ ನೀವು ಇನ್ನೂ ಸಹ ಯಾವ ಮುಖ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೀರಾ? ದೇಶ ಕೇಳ್ತಾ ಇದೆ ನಿಮ್ ರಿಸೈನ್, ನೀವು ರಾಜೀನಾಮೆ ಕೊಡಿ, ನಮಗ್ ನೀವು ಬೇಡ ಅಂತ. ನಿಮಗೆ ಅರ್ಥ ಆಗ್ತಿಲ್ವಾ? ಇನ್ನು ಎಷ್ಟು ಜನ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಬೇಕು? ಎಷ್ಟು ಕಾರ್ಮಿಕರು, ಎಷ್ಟು ಕೃಷಿಕರು ಬೀದಿಗಿಳಿದು ಹೋರಾಟ ಮಾಡಬೇಕು? ಇನ್ನೂ ಸಹ ನಿಮಗೆ ಇನ್ನು ಏನಾಗಬೇಕು? ನಿಮಗೆ ಇನ್ನು ಎಷ್ಟು ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹ ಮಾಡಬೇಕು? ಇಲ್ಲಿ ಈ ವಿದ್ಯಾರ್ಥಿಗಳು ನಿರಂತರವಾಗಿ ಬೀದಿಲಿ ಹೋರಾಟ ಮಾಡ್ತಿದ್ರೆ, ಉಪವಾಸ ಬಿದ್ದಿದ್ರೆ ನೀವು ಆರಾಮಾಗಿ AC ಚೇಂಬರಲ್ಲಿ ಹೇಗೆ ನಿಮಗೆ ಊಟ ಸೇರುತ್ತೆ? ನಿಜವಾಗ್ಲೂ ನೀವು ಈ ದೇಶಕ್ಕೆ ಒಳ್ಳೇದು ಬಯಸ್ತೀರಾ? ಇಲ್ಲೇ ಗೊತ್ತಾಗುತ್ತೆ. ನೀವು ಊಟ ಮಾಡ್ತಿದ್ದೀರಾ ಅಂದ್ರೆ ಅವ್ರು ವಿದ್ಯಾರ್ಥಿಗಳು, ಈ ದೇಶದ ವಿದ್ಯಾರ್ಥಿಗಳು ಉಪವಾಸ ಬಿದ್ದಿದ್ದಾರೆ, ನಿಮ್ಮ ರೆಸಿಗ್ನೇಷನ್ ಕೇಳ್ತಾ ಇದ್ದಾರೆ. ಆದ್ರೆ ನೀವು ಆರಾಮಾಗಿ ಊಟ ಮಾಡ್ತಿದ್ದಾರೆ ಅಂದ್ರೆ ನಿಮಗೊಂದು ಸ್ವಲ್ಪನೂ ನೈತಿಕತೆ ಇಲ್ಲ. ನೈತಿಕತೆ ಜೊತೆಗೆ ನಿಮಗೆ ಮಾನವೀಯತೆನೂ ಇಲ್ಲ. ಅದೇನಾದ್ರೂ ಇದ್ರೆ ಇವಾಗ ನೀವು NTA ಅಂತಕ್ಕಂಥ ಒಂದು ಕಾರ್ಪೊರೇಟ್ ಸಂಸ್ಥೆನ ಜಾರಿಗೆ ತಂದು ಅದ್ರ ಮೂಲಕ ಎಕ್ಸಾಮ್ ಮಾಡಿ ನಿಮಗೆ ಬೇಕಾಗಿರೋರ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ರಲ್ಲ, ಈ NTA ಮೊದಲು ರದ್ದು ಮಾಡಿ. ನಾವು ASF ಇಂದ ಮೊದಲಿಂದನೂ NTA ರದ್ದುಗೊಳಿಸಿ. ಈ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆಲ್ಲ, ಇದು ಸಂಪೂರ್ಣ ಬಂಡವಾಳ ಶಾಹಿಗಳ ಪರವಾಗಿರೋ ಒಂದು ಸಂಸ್ಥೆ. ಇದು ಸರ್ಕಾರದ ಒಂದು ಅಂಗನೇ ಅಲ್ಲ. ಆದ್ರೂ ಅದೇ NTA ಜೊತೆ ನೀವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ತಿದ್ದೀರಾ. ಈ ದೇಶದ ವಿದ್ಯಾರ್ಥಿಗಳ, ಯುವಕರ ಕನಸುಗಳು ಭದ್ರವಾಗಿಲ್ಲ ಅಂದಮೇಲೆ ಪ್ರಧಾನಿಗಳಿರ್ಬೋದು ಅಥವಾ ಸಚಿವರ ಎಜುಕೇಶನ್ ಮಿನಿಸ್ಟರ್ ಕುರ್ಚಿನೂ ಸಹ ಭದ್ರವಾಗಿರಬಾರ್ದು ಅಲ್ವಾ? ಆದ್ರೆ ಇನ್ನು ಯಾವ ಮುಖ ಇಟ್ಕೊಂಡು ನೀವು ಆ ಸ್ಥಾನದಲ್ಲಿ ಇದ್ದೀರೋ ನಮ್ಗಂತೂ ಗೊತ್ತಾಗ್ತಿಲ್ಲ. ನಿಮಗೊಂದು ಚೂರಾದ್ರೂ ನೈತಿಕತೆ ಇದ್ರೆ, ನಿಮ್ಗೊಂದು ಚೂರಾದ್ರೂ ಮನುಷ್ಯತ್ವ ಇದ್ರೆ ದಯವಿಟ್ಟು ಇವತ್ತೇ ಧರ್ಮೇಂದ್ರ ಪ್ರಧಾನ್ ಅವರೇ ನೀವು ರಾಜೀನಾಮೆ ಕೊಡಿ. ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥ ಮೋದಿ ಅವರೇ ನೀವು ರಾಜೀನಾಮೆ ಕೊಡಿ. ಹಾಗೆ NTA ಒಂದು ಸಂಸ್ಥೆನ ರದ್ದುಗೊಳಿಸಿ, ನೀಟನ್ನ ರದ್ದುಗೊಳಿಸಿ. ಎಲ್ಲಿವರೆಗೂ ನೀವು ರಾಜೀನಾಮೆ ಕೊಡಲ್ವೋ, ಎಲ್ಲಿವರೆಗೂ ನೀವು ನೀಟ್ನ ರದ್ದು ಮಾಡಲ್ವೋ, ಎಲ್ಲಿವರೆಗೂ ನೀವು NTA ರದ್ದು ಮಾಡಲ್ವೋ, ಅಲ್ಲಿವರೆಗೂ ಈ ದೇಶದ ಯುವಕರು, ವಿದ್ಯಾರ್ಥಿಗಳು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಿದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್.